ರಾತ್ರಿ 2 ಗಂಟೆ ಆಗಿದೆ. ಕಣ್ಣು ಉರೀತಿದೆ. ಆದ್ರೂ ಆಹಾ, ಹೆಬ್ಬೆರಳು ಮಾತ್ರ ಫೋನ್ ಸ್ಕ್ರೀನ್ ಮೇಲೆ ಮೇಲಕ್ಕೆ ಕೆಳಕ್ಕೆ ಜಾರುತ್ತಲೇ ಇದೆ. ನಾವು ಯಾಕೆ ಇದನ್ನ ನಿಲ್ಸೋಕಾಗ್ತಿಲ್ಲ? ಹೌದು, ಇದು ಬಹಳ ಕಾಡೋ ಪ್ರಶ್ನೆ. ನಮಸ್ಕಾರ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಇದೇ ಡೂಮ್ ಸ್ಕ್ರೋಲಿಂಗ್ ಸಮಸ್ಯೆಯನ್ನ ಸ್ವಲ್ಪ ಭಿನ್ನವಾಗಿ ನೋಡಲಿದ್ದೇವೆ. ಅಂದ್ರೆ ನಮ್ಮ ಮುಂದಿರುವ ಕೆಲವು ತಾತ್ವಿಕ ಪ್ರಬಂಧಗಳು, ಮುಖ್ಯವಾಗಿ ಜಿಡ್ಡು ಕೃಷ್ಣಮೂರ್ತಿಯವರ ವಿಚಾರಗಳನ್ನ ಇಟ್ಕೊಂಡು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ನಾವಿಲ್ಲಿ ಯಾವುದೋ ಸ್ಕ್ರೀನ್ ಟೈಮ್ ಕಂಟ್ರೋಲ್ ಮಾಡೋ ಆ್ಯಪ್ ಬಗ್ಗೆ ಖಂಡಿತ ಮಾತಾಡ್ತಿಲ್ಲ. ಬದಲಾಗಿ ಕೃಷ್ಣಮೂರ್ತಿ ಅವರ ಅರಿವು ಅಂದ್ರೆ ಆ ಅವೇರ್ನೆಸ್ ಪರಿಕಲ್ಪನೆ ಮೂಲಕ ಈ ಗೀಳನ್ನ ನೋಡ್ಲಿದ್ದೇವೆ. ಅಂದ್ರೆ ಇದನ್ನ ಕೇವಲ ಟೈಮ್ ಮ್ಯಾನೇಜ್ಮೆಂಟ್ ತರ ನೋಡಬಾರ್ದು ಅಂತ. ಹೌದು, ಮೂಲಗಳ ಪ್ರಕಾರ ಇದೊಂದು ಕೇವಲ ಕೆಟ್ಟ ಅಭ್ಯಾಸ ಮಾತ್ರ ಅಲ್ಲ. ಇದು ನಮ್ಮ ಒಳಗಿನ ಆ, ಅಶಾಂತಿ ಮತ್ತು ಪಲಾಯನವಾದದ ಎಸ್ಕೇಪಿಸಂನ ಸಂಕೇತ. ಪಲಾಯನವಾದ. ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ. ಅಸಲಿಗೆ ನಾವು ಫೋನ್ ಕೈಗೆ ಯಾಕೆ ತಗೊಳ್ತೀವಿ ಅನ್ನೋದೇ ಮೊದಲ ಪ್ರಶ್ನೆ ಅಲ್ವಾ? ನಿಖರವಾಗಿ ನಾವು ಮಾಹಿತಿಗಾಗಿ ಫೋನ್ ಬಳಸ್ತಿದ್ದೀವಿ ಅನ್ನೋದು ಒಂದು ದೊಡ್ಡ ಭ್ರಮೆ. ನನಗಂತೂ ಇದು ಒಂಥರ ಹಸಿವಿಲ್ಲದಿದ್ರೂ ಕೇವಲ ಬೇಸರ ಕಳಿಯೋಕೆ ಫ್ರಿಡ್ಜ್ ಬಾಗಿಲು ಪದೇ ಪದೇ ತೆಗೆದ್ ನೋಡ್ದಾಗೆ ಅನ್ಸತ್ತೆ. ನಾವು ಸ್ಕ್ರೋಲ್ ಮಾಡುವಾಗ ನಿಜಕ್ಕೂ ಯಾವ್ದ್ರಿಂದ ಓಡಿ ಹೋಗ್ತಿದ್ದೇವೆ? ಕರೆಕ್ಟ್. ಆ ಪ್ರಬಂಧಗಳು ಸ್ಪಷ್ಟವಾಗಿ ಹೇಳೋದು ಅದನ್ನೇ. ನಾವೆಲ್ಲರೂ ನಮ್ಮ ಒಂಟಿತನ ಅಥವಾ ಬೇಸರದಿಂದ ಎಸ್ಕೇಪ್ ಆಗೋಕೆ ಈ ಸ್ಕ್ರೋಲಿಂಗ್ ಅನ್ನೋ ಅಸ್ತ್ರ ಬಳಸ್ತಿದ್ದೀವಿ. ಓಹೋ, ಅಂದ್ರೆ ನಮ್ಮ ನೆಗೆಟಿವ್ ಭಾವನೆಗಳಿಂದ ತಪ್ಪಿಸ್ಕೊಳ್ಳೋಕೆ. ಹೌದು. ಕೃಷ್ಣಮೂರ್ತಿ ಅವರ ಮೂಲಭೂತ ಪ್ರಶ್ನೆ ಅದು. ನೀವು ಯಾವುದರಿಂದ ಓಡಿ ಹೋಗ್ತಿದ್ದೀರಿ ಅಂತ. ಪದೇ ಪದೇ ಹೀಗೆ ತಪ್ಪಿಸ್ಕೊಳ್ಳೋಕೆ ಯತ್ನಿಸಿದಾಗ ನಮ್ಮ ಮೆದುಳು ಒಂದು ಯಂತ್ರದಂತೆ ವರ್ತಿಸಲು ಶುರು ಮಾಡುತ್ತೆ. ಅಂದ್ರೆ ಒಂದು ಮೆಕ್ಯಾನಿಕಲ್ ರೊಟೀನ್ ಆಗ್ಬಿಡತ್ತೆ. ಎಕ್ಸಾಕ್ಟ್ಲಿ. ಕೃಷ್ಣಮೂರ್ತಿ ಅವರು ಇದನ್ನ ಮೆಕ್ಯಾನಿಕಲ್ ಮೈಂಡ್ ಅಥವಾ ಯಾಂತ್ರಿಕ ಮನಸ್ಸು ಅಂತಾರೆ. ಅರಿವಿಲ್ಲದೆ ನಡೆಯುವ ಈ ಪುನರಾವರ್ತನೆಯಿಂದ ನಮ್ಮ ವಿವೇಚನಾ ಶಕ್ತಿ ಮಂಕಾಗುತ್ತೆ. ಹಾಗಾದ್ರೆ ಪರಿಹಾರ ಏನು? ನಾವು ಸಾಮಾನ್ಯವಾಗಿ ಮಾಡೋದು ಒಂದೇ. ನಾಳೆಯಿಂದ ದಿನಕ್ಕೆ 1 ಗಂಟೆ ಮಾತ್ರ ಫೋನ್ ನೋಡ್ತೀನಿ ಅಂತ ಒಂದು ಕಟ್ಟುನಿಟ್ಟಾದ ನಿಯಮ ಮಾಡ್ಕೊಳ್ತೀವಿ. ಅದೇ ಆಸಕ್ತಿದಾಯಕ ವಿಚಾರ. ಕೃಷ್ಣಮೂರ್ತಿಯವರು ಈ ಬಲವಂತದ ಶಿಸ್ತನ್ನ ಸಂಪೂರ್ಣವಾಗಿ ವಿರೋಧಿಸ್ತಾರೆ. ವಿರೋಧಿಸ್ತಾರಾ? ಯಾಕೆ? ಯಾಕಂದ್ರೆ ನಮ್ಮ ಲೇಖನಗಳಲ್ಲಿ ವಿವರಿಸಿರುವಂತೆ ಯಾವುದನ್ನೇ ಆಗಲಿ ಬಲವಂತವಾಗಿ ಹತ್ತಿಕ್ಕಿದ್ರೆ ಅದು ಮನಸ್ಸನ್ನ ಮತ್ತಷ್ಟು ಕಾಂಪ್ಲೆಕ್ಸ್ ಮಾಡುತ್ತೆ. ಒಂದ್ ನಿಮಿಷ, ನನಗೆ ಇಲ್ಲಿ ಸ್ವಲ್ಪ ಗೊಂದಲ ಆಗ್ತಿದೆ. ಬಲವಂತವಾಗಿ ತಡೆಯದೇ ಇದ್ರೆ ಹಾಗೆ ಬೆಳಗಾಗೋವರೆಗೂ ಸ್ಕ್ರೋಲ್ ಮಾಡ್ತಾನೆ ಇರ್ತೀವಲ್ಲ, ಸುಮ್ಮನೆ ಬಿಟ್ಬಿಡ್ಬೇಕು ಅಂತನಾ ಇದರ ಅರ್ಥ? ಇಲ್ಲ, ಸುಮ್ಮನೆ ಬಿಡಬೇಕು ಅಂತಲ್ಲ. ಬದಲಾಗಿ ಅರಿವಿನಿಂದ ಗಮನಿಸಬೇಕು ಅಂತ ಅವ್ರು ಹೇಳೋದು. ಅರಿವಿನಿಂದ ಗಮನಿಸೋದು ಅಂದ್ರೆ ಹೇಗೆ? ನಾವು ಸ್ಕ್ರೋಲ್ ಮಾಡುವಾಗ ಆ ಹೆಬ್ಬೆರಳಿನ ಚಲನೆ, ಕಣ್ಣಿನ ಆಯಾಸ ಮತ್ತೆ ಮೆದುಳಿಗಾಗುತ್ತಿರುವ ಆ ಮರಗಟ್ಟುವಿಕೆಯನ್ನ ನಾವು ಜಾಗೃತವಾಗಿ ಗಮನಿಸಬೇಕು. ಆಗ ಆ ಅಭ್ಯಾಸ ತನ್ನಿಂದ ತಾನೇ ಕಳಚಿ ಬೀಳುತ್ತೆ. ಓ, ಅಂದ್ರೆ ನಾವು ಏನ್ ಮಾಡ್ತಿದೀವಿ ಅನ್ನೋ ಪ್ರಜ್ಞೆ ಬಂದ ತಕ್ಷಣ ಆ ಆಟೋಮೆಟಿಕ್ ಲೂಪ್ ಬ್ರೇಕ್ ಆಗುತ್ತೆ ಅಂತ. ಹೌದು, ಆ ಯಾಂತ್ರಿಕವಾದ ಡೋಪಮೈನ್ ಲೂಪ್ಗೆ ಅರಿವಿನ ಬೆಳಕು ಬಿದ್ದ ತಕ್ಷಣ ಅದರ ಎಫೆಕ್ಟ್ ಆ ನಿದ್ದೆ ಮದ್ದು ನಾಶ ಆಗುತ್ತೆ. ಇಲ್ಲಿ ಕೃಷ್ಣಮೂರ್ತಿಯವರ ಬಹುದೊಡ್ಡ ತಾತ್ವಿಕ ಪರಿಕಲ್ಪನೆ ಬರುತ್ತೆ. ಯಾವ ಪರಿಕಲ್ಪನೆ? ವೀಕ್ಷಕನೇ ವೀಕ್ಷಿತ ಅಂತ. ಅಂದ್ರೆ ದಿ ಅಬ್ಸರ್ವರ್ ಇಸ್ ದಿ ಅಬ್ಸರ್ವ್ಡ್. ನಾನು ಬೇರೆ, ನನ್ನ ಆ ಸ್ಕ್ರೋಲ್ ಮಾಡೋ ಅಭ್ಯಾಸ ಬೇರೆ ಅಲ್ಲ, ಆ ಆಸೆಯೇ ನಾವು. ವಾವ್, ಇದು ಬಹಳ ಆಳವಾದ ವಿಚಾರ. ನಾವ್ ಯಾವಾಗ್ಲೂ ನಮ್ಮ ಅಭ್ಯಾಸನ ಶತ್ರು ಅನ್ಕೊಂಡು ಅದ್ರ ವಿರುದ್ಧ ಯುದ್ಧ ಮಾಡ್ತಿರ್ತೀವಿ. ನಿಜ. ಆ ಹೋರಾಟದಲ್ಲಿ ಅರ್ಥನೇ ಇಲ್ಲ. ಅದು ಹೇಗಿದೆ ಅಂದ್ರೆ, ಬೆಂಕಿ ಹತ್ತದಾಗ ಯಾವ ಇಂಧನದಿಂದ ಬೆಂಕಿ ಶುರುವಾಯಿತೋ ಅದೇ ಇಂಧನ ಸುರಿದು ಬೆಂಕಿ ಆರಿಸೋಕೆ ಪ್ರಯತ್ನ ಪಟ್ಟಾಗೆ. ಹೌದಲ್ವಾ? ಸುಮ್ನೆ ನಮ್ಮ ಶಕ್ತಿ ವ್ಯರ್ಥ ಆಗತ್ತೆ ಅಷ್ಟೇ. ಹಾಗಾದ್ರೆ ಈ ಹೋರಾಟ ಬಿಟ್ಟು ಏನ್ ಮಾಡ್ಬೇಕು? ನಾವು ಮಾಡ್ಬೇಕಾಗಿರೋದಿಷ್ಟೇ. ನಮ್ಮ ಆತಂಕ, ಆಲೋಚನೆಗಳು ಬಂದು ಹೋಗೋದನ್ನ ತಡಿದೆ, ಅದನ್ನ ಒಳ್ಳೇದು ಅಥವಾ ಕೆಟ್ಟದು ಅಂತ ಹೆಸರಿಸದೆ ಸುಮ್ಮನೆ ಗಮನಿಸ್ಬಿಟ್ಟು. ಹೀಗೆ ಪೂರ್ಣವಾಗಿ ಗಮನಿಸಿದಾಗ ಆ ಅಭ್ಯಾಸಕ್ಕಿದ್ದ ಶಕ್ತಿ ತಾನಾಗೇ ಕುಂದುತ್ತೆ. ಅಂದ್ರೆ ವಿರೋಧಿಸುವ ಬದಲು ಅರ್ಥ ಮಾಡ್ಕೊಳ್ಬೇಕು. ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದೇ ಜ್ಞಾನದ ಆರಂಭ. ಖಂಡಿತ, 100% ಸತ್ಯ. ಡೂಮ್ ಸ್ಕ್ರೋಲಿಂಗ್ ನಿಲ್ಸೋಕೆ ಹೊಸ ನಿಯಮ ಬೇಕಿಲ್ಲ, ಆಪ್ ಬೇಕಿಲ್ಲ. ಸ್ಕ್ರೋಲ್ ಮಾಡುವಾಗ ನಾನು ಏನು ಮಾಡ್ತಿದ್ದೀನಿ, ಇದು ಮೆದುಳಿನ ಮೇಲೆ ಹೇಗೆ ಪ್ರಭಾವ ಬೀರ್ತಿದೆ ಅನ್ನೋ ಪೂರ್ಣ ಜಾಗೃತಿಯೇ ಒಂದು ರೀತಿಯ ಧ್ಯಾನ. ಹೌದು, ಆ ಜಾಗೃತಿಯೇ ನಿಜವಾದ ಬಿಡುಗಡೆಯ ಆರಂಭ. ಜ್ವರ ಬಂದಾಗ ಥರ್ಮಾಮೀಟರ್ ನೋಡೋದಷ್ಟು ಸುಲಭದ ದಾರಿ ಇದಲ್ಲದೇ ಇರಬಹುದು. ನಿಜ. ಆದ್ರೆ ಈ ಅರಿವು ನಮ್ಮೊಳಗಿನ ಅಶಾಂತಿನ ಗುಣಪಡಿಸೋ ಅತ್ಯುತ್ತಮ ಮದ್ದು.
ಅದ್ಭುತ. ನಮ್ಮ ಒಳಮನಸ್ಸನ್ನ ಕನ್ನಡಿಯಂತೆ ನೋಡೋ ಪ್ರಕ್ರಿಯೆ ಇದು. ಈ ಚರ್ಚೆಯ ಕೊನೆಯಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಕಾಡ್ತಿದೆ. ಹೇಳಿ. ಕೇವಲ ಅರಿವು ಅಥವಾ ಜಾಗೃತಿಯಿಂದ ಮಾತ್ರವೇ ನಮ್ಮ ಇಷ್ಟು ಆಳವಾದ ಗೀಳುಗಳು ಕರಗಿ ಹೋಗೋದಾದ್ರೆ ನಾವು ಪ್ರತಿದಿನ ಮಾಡೋ ಇನ್ನೆಷ್ಟು ಯಾಂತ್ರಿಕ ಕೆಲಸಗಳು ನಮ್ಮ ಪೂರ್ಣ ಗಮನ ಕೊಟ್ಟ ತಕ್ಷಣವೇ ಕಣ್ಮರೆಯಾಗಬಹುದು. ಇದನ್ನ ಪ್ರತಿಯೊಬ್ಬರೂ ಆಳವಾಗಿ ಯೋಚಿಸಬೇಕಿದೆ.